ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಬ್ಲಾಗಲ್ಲಿ ಸಂಡೇ ಹಾಗೂ ಮಂಡೇ 2 ದಿನದ ಬ್ಲಾಗ್ ಹಾಗೂ ಡೈಲಿ ರೂಟೀನ್ ಕೆಲವೊಂದಿಷ್ಟು ರೆಸಿಪಿಗಳು ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಹಿಂದಿನ ವಿಡಿಯೋ ಅಂದರೆ ಸ್ಯಾಟರ್ಡೇ ಬ್ಲಾಗ್ ನೋಡಿದವ್ರಿಗೆ ಗೊತ್ತಾಗುತ್ತೆ. ನಾನು ಅಕ್ಕಿ ಮತ್ತು ಬೇಳೆನ ರುಬ್ಬಿಟ್ಟಿದ್ದೆ ದೋಸೆಗಂತ. ಸಂಡೇ ಮಾರ್ನಿಂಗು ಟಿಫನ್ಗೆ ದೋಸೆ ಮಾಡ್ಕೊಂಡ್ರಾಯ್ತು ಅಂತ ಮಾಡಿದ್ದೆ. ಸ್ವಲ್ಪ ಹಿಟ್ಟನ್ನು ಫಸ್ಟು ಒಂದು ಪಾತ್ರೆಗೆ ಎತ್ತಿ ಇಟ್ಕೋತಾ ಇದ್ದೀನಿ. ಮಿಕ್ಕಿರೋ ಹಿಟ್ಟಿಗೆ 1 ಸ್ಪೂನ್ ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ನಾನು ಇಲ್ಲಿ ಸೋಡಾನ ಬಳಸ್ತಾ ಇಲ್ಲ, ನೀವು ಬೇಕಿದ್ದರೆ ಸೋಡಾನ ಬಳಸ್ಬೋದು. ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಹಾಗೆ ಕೊಬ್ಬರಿ ಚಟ್ನಿನ ಮಾಡ್ಕೋಬೇಕು ಅಂತ ಮಾಡಿದ್ದೆ. ಅದಕ್ಕೋಸ್ಕರ ಆಲೂಗಡ್ಡೆನೂ ಕೂಡ ಕುಕ್ಕರಲ್ಲಿ ಹಾಕಿ ವಿಸಿಲ್ ಕೂಗಕ್ಕಿಟ್ಟಿದ್ದೆ. ಕೊಬ್ಬರಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಬೇಗ ಕೆಲಸ ಆಗತ್ತೆ ಅಷ್ಟೇ. ನಾನು ಬಾಗಿಲೆಲ್ಲ ರಂಗೋಲಿ ಹಾಕಿ ಹಾಗೆ ಮನೆ ಗೂಡಿಸಿ ಬರೋ ಅಷ್ಟರಲ್ಲಿ ಕುಕ್ಕರ್ ವಿಸಿಲ್ ಕೂಡ ಹೊಡೆದಿತ್ತು, ಹಾಗೆ ಏರ್ ಕೂಡ ಹೋಗಿತ್ತು. ಬಂದ ತಕ್ಷಣವೇ ಹಿಟ್ಟು ಮಿಕ್ಸ್ ಮಾಡಿಟ್ಟು ಆಲೂಗಡ್ಡೆನ ಸಿಪ್ಪೆ ತೆಗೆದು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಗ್ಯಾಸ್ ಕಟ್ಟೆ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತೀರಾ ಅಂತ ಎಲ್ಲ ಬೇರೆಯವ್ರಿಗೆ ಕಮೆಂಟ್ ಮಾಡ್ತಿರ್ತೀರ. ನಾನು ತುಂಬ ಜನಕ್ಕೆ ನೋಡಿದ್ದೀನಿ. ನೀವು ಕೂಡ ಈಸಿಯಾಗಿ ಕ್ಲೀನಾಗಿ ಇಟ್ಕೋಬೋದು. ಆವಾಗಿನ ಕೆಲಸ ಆವಾಗೇ ಮಾಡ್ಕೊಂಬಿಟ್ರೆ. ಈಗ ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗೆದು ಒಂದು ಪಾತ್ರೆಲಿ ಹಾಕಿಟ್ಕೊಂಡ್ಬಿಟ್ರೆ ಗ್ಯಾಸ್ ಟ್ಯಾಪ್ ಅನ್ನೋದು ತುಂಬ ಕ್ಲೀನಾಗಿರುತ್ತೆ. ಎಲ್ಲ ತರಕಾರಿನ ಕಟ್ ಮಾಡಿ ಅದೇ ರೀತಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡ್ರೆ ತುಂಬ ನೀಟಾಗಿ ಕಿಚನ್ ಟಾಪ್ ಅನ್ನೋದು ಮೇಂಟೈನ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ನೀವು ಆಲೂಗಡ್ಡೆನ ಬೇಕಾದರೆ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಇಲ್ಲಿ ಚಾಕುವಿಂದ ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕೂಡ ಮಾಡ್ಕೋಬೋದು. ನಾನು ಲಾಸ್ಟಲ್ಲಿ ಸ್ಮ್ಯಾಶ್ ಮಾಡಿ ಪಲ್ಯನ ಬಡಿಸ್ತೀನಿ, ಸ್ಟಾರ್ಟಿಂಗಲ್ಲಿ ಮಾಡಲ್ಲ. ಒಂದು ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಸ್ಲೈಸಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನೀವು ಟೊಮೆಟೊ ಕೂಡ ಯೂಸ್ ಮಾಡ್ಬೋದು. ನಾನು ಟೊಮೆಟೊ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಅರಿಶಿನ, ಮಸಾಲ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಆಪ್ಷನಲ್, ನನಗೆ ಮಕ್ಕಳು ತಿಂತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಐ ಥಿಂಕ್ ನಾರ್ಮಲಾಗಿ ಎಲ್ಲರೂ ಇದೇ ಥರ ಆಲೂಗಡ್ಡೆ ಪಲ್ಯನ ಮಾಡ್ತಾರೆ ಅನ್ಕೋತೀನಿ. ಇದೇನೇನು ಸ್ಪೆಷಲಾಗಿ ನಾನೇನು ಮಾಡಿಲ್ಲ. ನಾರ್ಮಲಾಗಿ ಎಲ್ಲರೂ ಮನೆಯಲ್ಲಿ ಯಾವ ರೀತಿ ಮಾಡ್ಕೊತೀರ ಅದೇ ಥರ ಮಾಡ್ಕೊಂಡಿದ್ದೀನಿ. ಪಲ್ಯ 1-2 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಕೊಬ್ಬರಿ ಚಟ್ನಿನ ಹಾಕೋತಾ ಇದ್ದೀನಿ. ಫಸ್ಟು ಕೊಬ್ಬರಿನ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾದಂಥ ಪದಾರ್ಥ ಹಾಕೋತಿದ್ದೀನಿ. ಒಂದು 4-5 ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಹಾಗೆ ಉಪ್ಪು, ಸ್ವಲ್ಪ ಸಕ್ಕರೆನ ಸೇರಿಸಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಎಲ್ಲರದ್ದು ಟಿಫನ್ ಆಗಿತ್ತು. ಲಾಸ್ಟ್ ನಾನು ಒಬ್ಬಳೇ ಇದ್ದೆ. ನಾನು ಕೂಡ ದೋಸೆ ಹಾಕ್ಕೊಂಡು ಎಲ್ಲ ಎತ್ತಿಡಬೇಕು ಅಂತ ದೋಸೆ ಹಾಕೋತಾ ಇದ್ದೀನಿ. ಫಸ್ಟು ನಮ್ಮ ಮನೆಯವರು ಹಾಗೆ ನಮ್ಮ ಅತ್ತೆ ಎಲ್ಲರೂ ತಿನ್ಕೊಂಡು ಹೋದರು. ಅತ್ತೆ ಅಂತ ಏನು ಕರೆಯಲ್ಲ, ಅಜ್ಜಿ ಅಂತ ಕರಿತೀವಿ. ನಮ್ಮ ಅಜ್ಜಿ ಮತ್ತು ಹಾಗೆ ನನ್ನ ಮಗ ಕೂಡ ಟಿಫನ್ ಮಾಡ್ಕೊಂಡು ಹೋದರು. ಅವ್ರಿಗೆ ಸ್ವಲ್ಪ ಸಾಫ್ಟಾಗಿ ಬೇಕಿತ್ತು, ಸ್ವಲ್ಪ ದಪ್ಪದಾಗಿ ಅವ್ರಿಗೆ ದೋಸೆ ಹಾಕ್ಕೊಟ್ಟೆ. ಅವ್ರು ತಿನ್ಕೊಂಡ್ರು. ಅದಾದ ನಂತರ ನಮ್ಮ ಮನೆಯವರು ನಾನು ಟಿಫನ್ ಮಾಡ್ಕೊಂಡ್ವಿ. ಅಷ್ಟೆಲ್ಲ ಮುಗಿಸಿ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ 1 ಗಂಟೆ ಆಯಿತು. ತರಕಾರಿ ಎಲ್ಲ ಬಂದಿತ್ತು, ಗಾಡಿ ಬಂದಿತ್ತು. ನಮ್ಮ ಮನೆಯವರೆಲ್ಲ ತರಕಾರಿ ತೊಗೊಂಬಂದು ಇಟ್ಟಿದ್ರು. ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕಲ್ಲ, ಫ್ರಿಜ್ಜಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಯಾವ್ಯಾವ ತರಕಾರಿ ತಂದಿದ್ದೀನಿ ಅಂದರೆ ಬದನೆಕಾಯಿ, ಆಲೂಗಡ್ಡೆ ಹಾಗೆ ಕ್ಯಾರೆಟ್ ತಂದಿದ್ದು, ಸ್ವಲ್ಪ ಹೀರೆಕಾಯಿ, ಟೊಮೆಟೊ 1-2 ಅಷ್ಟೇ. ನನ್ನ ಮಗಳೇನೋ ತೊಗೊಂಡು ಕಚ್ಚಿದ್ಲಂತೆ, ಅದಷ್ಟೇ ತೊಗೊಂಬಂದಿದ್ರು. ವಿಡಿಯೋದಲ್ಲಿ ನೋಡ್ತಿರ್ಬೋದು, ಅವಳು ಕೈ ಹಾಕಿ ಮತ್ತು ಟೊಮೆಟೊನೇ ತೊಗೋತಾ ಇದ್ದಾಳೆ. ಟೊಮೆಟೊ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಅವಳಿಗೆ. ಸ್ವಲ್ಪ ಚೌಳಿಕಾಯಿ ತೊಗೊಂಬಂದಿದ್ರು. ಇದೆಲ್ಲನೂ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಜಿಪ್ ಲಾಕ್ ಬ್ಯಾಗ್ಸ್ ಏನೂ ಇಲ್ಲ, ಡೈರೆಕ್ಟಾಗಿ ನಾನು ಕ್ಯಾರಿ ಬ್ಯಾಗ್ಗೆ ಹಾಕಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ನೀವು ಹಾಕಿಟ್ಕೋಬೋದು. ಮುಂದೆ ಯಾವಾಗಾದರೂ ಮಾರ್ಕೆಟ್ಗೆ ಹೋದಾಗ ತರಬೇಕು. ನಮ್ಮ ಮನೆಯವ್ರಿಗೆ ತುಂಬ ಸರ್ತಿ ಹೇಳ್ತೀವಿ, ತರಕಾರಿನ ಅರ್ಧ ಕೆಜಿ ತೊಗೊಂಬನ್ನಿ, ಜಾಸ್ತಿ ಆಗತ್ತೆ ಅಂತ ಹೇಳಿದರು. ಬಟ್ ಅವರು 1 ಕೆಜಿನೇ ತೊಗೊಂಬಂದುಬಿಡ್ತಾರೆ, ಫ್ರಿಜ್ ಇದೆ ಬಿಡು ಅಂತ. ನಾವಿರೋ 3-4 ಜನಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ತೊಗೊಂಬನ್ನಿ ಅಂದರೆ ತರಲ್ಲ. ಆದಷ್ಟು ಫ್ರೆಶ್ ಆಗಿ ತಿನ್ನಬೇಕು ಅಂತ ನನ್ನ ಆಸೆ. ಬಟ್ ಏನು ಮಾಡೋದು, ತೊಗೊಂಬಂದುಬಿಟ್ಟಿರ್ತಾರೆ.
ಅದೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಜೋಡಿಸ್ಕೊಂಡು ಆಲೂಗಡ್ಡೆನ ಕೆಳಗಡೆ ರ್ಯಾಕಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ಪೇಸ್ ಇರಲಿಲ್ಲ, ಸ್ಪೇಸ್ ಇತ್ತಂದರೆ ನಾನು ಫ್ರಿಜ್ಜಲ್ಲೇ ಇಡ್ತಾ ಇದ್ದೆ. ಸ್ಪೇಸ್ ಕಡಿಮೆ ಇರೋದ್ರಿಂದ ಫ್ರಿಜ್ ಕೆಳಗೆ ರ್ಯಾಕಲ್ಲಿ ಬಟಾಣಿನ ಹಾಕಿ ಇಟ್ಕೋತಾ ಇದ್ದೀನಿ. ನಾನು ಮಧ್ಯಾಹ್ನ ಲಂಚ್ ಏನು ಮಾಡಿರಲಿಲ್ಲ, ಸ್ವಲ್ಪ ದೋಸೆನೇ ಹಾಕ್ಕೊಟ್ಟೆ. ಅದಕ್ಕೋಸ್ಕರ ಆ ವಿಡಿಯೋನ ನಾನು ಮಾಡ್ಕೊಂಡಿಲ್ಲ. ಈವ್ನಿಂಗ್ 4 ಗಂಟೆ ಅಷ್ಟೊತ್ತಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಇತ್ತು. ಅದು ಯಾಕೋ ತುಂಬ ದಿನ ಆಯಿತು ಡಬ್ಬ ತೊಳಿಬೇಕು ಅಂದ್ಕೊಂಡು ಅದನ್ನ ನೀಟಾಗಿ ಜರಡಿ ಇಟ್ಕೊಂಡು ಡಬ್ಬನ ತೊಳೆಯೋಕೆ ಇಟ್ಕೊಂಡೆ. ಅದನ್ನ ಹಾಗೆ ಸೈಡಲ್ಲಿ ಇಟ್ಬಿಟ್ರೆ ನನ್ನ ಮಕ್ಕಳೆಲ್ಲ ಎಳೆದಾಡಿ ಚೆಲ್ಬಿಡ್ತಾರೆ. ಅದಕ್ಕೋಸ್ಕರ ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕಿ ನೀಟಾಗಿ ಕಟ್ಬಿಟ್ಟು ಇಟ್ಕೊಂಡ್ರೆ ಅವರು ಸ್ವಲ್ಪ ಎಳೆದಾಡಿದ್ರು ಹಿಟ್ಟೆಲ್ಲ ಬೀಳಲ್ಲ. ಹಾಗೆ ಡಿನ್ನರ್ಗೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯನೇ ಯೂಸ್ ಮಾಡ್ಕೊಂಡ್ವಿ. ಪಲ್ಯ ಜಾಸ್ತಿ ಇತ್ತು. ವಿಡಿಯೋದಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ದಂಗೆ ಆಯ್ತಲ್ವ ನಿಮಗೆ. ಸ್ವಲ್ಪ ಜಾಸ್ತಿ ನಮ್ಮ ಮನೇಲಿ ಅಷ್ಟೊಂದು ಆಲೂಗಡ್ಡೆ ಪಲ್ಯ ಯಾರೂ ತಿನ್ನಲ್ಲ, ನಾರ್ಮಲಾಗಿ ಚಟ್ನಿನೇ ಹಾಕ್ಕೊಂಡು ತಿಂದರು. ಅದಕ್ಕೆ ಚಪಾತಿಗೆ ಕಾಂಬಿನೇಷನ್ ಪಲ್ಯ ಇದೆ ಅಂದ್ಕೊಂಡ್ಬಿಟ್ಟು ಚಪಾತಿಗೆ ಏನು ಮಾಡಿಲ್ಲ. ನಾನು ಚಪಾತಿ ಮಾಡುವಾಗ ಇದು ಕಡ್ಡಿ ಬುಟ್ಟಿಲಿ ಇಟ್ಕೊಂಡಿರ್ತೀನಿ. ಚಪಾತಿ ಎಲ್ಲ ಕಂಪ್ಲೀಟಾಗಿ ಆದಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಚಪಾತಿನ ಎತ್ತಿಟ್ಕೊತೀನಿ. ಇಲ್ಲ ಅಂದರೆ ಅದು ಸ್ವಲ್ಪ ಬಿರುಸಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗು ಬಿಸಿದೇ ಇಟ್ಬಿಟ್ರು ಅದು ನೀರಾಗತ್ತೆ. ಅದಕ್ಕೆ ಸ್ವಲ್ಪ ಆರಿದ ನಂತರ ಬಾಕ್ಸಲ್ಲಿ ಹಾಕಿಟ್ಕೊತೀನಿ. ನೈಟು ಎಲ್ಲ ಮಲಗುವಾಗ ಕಿಚನ್ನ ಕ್ಲೀನ್ ಮಾಡಿ ಇಟ್ಕೊಂಡು ಮಲಗಿದರೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಕೆಲಸ ಮುಗಿಸ್ಬೋದು ಅಂತ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಗಾಡಿ ಎಲ್ಲ ಓಡಾಡುತ್ತೆ, ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಪ್ಲೀಸ್ ಸಾರಿ. ನೆಕ್ಸ್ಟ್ ಡೇ 9 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ತುಳಸಿ ಗಿಡ ನಾನು ಮುಂದೆ ಬಾಗಿಲಲ್ಲಿ ಇಟ್ಟಿದ್ದೆ, ಬಟ್ ಅಲ್ಲಿ ಬಿಸಿಲು ಅಷ್ಟು ಬರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಯೆಲ್ಲೋ ಕಲರ್ ಆಗಿತ್ತು. ಅದಕ್ಕೋಸ್ಕರ ಹಿತ್ತಲಲ್ಲಿ ತಂದಿಟ್ಟು ಸ್ವಲ್ಪ ಬಿಸಿಲಿಗೆ ಇರಲಿ ಅಂತ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಮಣ್ಣು ಕೂಡ ಚೇಂಜ್ ಮಾಡಬೇಕಿತ್ತು. ಆವಾಗ ಸ್ವಲ್ಪ ಮಣ್ಣೆಲ್ಲ ತೆಗೆದು ಸ್ವಲ್ಪ ಅಗದ್ರೆ ಅದು ನೀಟಾಗಿ ಬೆಳೆಯುತ್ತೆ. ನಾನು ತುಂಬ ದಿನ ಆಗಿತ್ತು ಹಾಗೆ ಬಿಟ್ಟಿದ್ದೆ, ಅದಕ್ಕೋಸ್ಕರ ಆ ರೀತಿಯಾಗಿತ್ತು. ನೆಕ್ಸ್ಟ್ ಡೇ ನಾನು ಟಿಫನ್ಗೆ ಅಂತ ರೊಟ್ಟಿನೇ ಮಾಡ್ಕೋತಾ ಇದ್ದೀನಿ. ನಿನ್ನೆ ದೋಸೆ ತಿಂದುಬಿಟ್ಟಿದ್ದೀವಿ, ಇವತ್ತು ಮತ್ತೆ ಬೇರೆ ಏನು ಟಿಫನ್ ಬೇಡ, ಎದ್ದ ತಕ್ಷಣವೇ ರೊಟ್ಟಿನ ತಿಂದ್ರಾಯ್ತು ಅಂತ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾಬೇಜು ಸ್ವಲ್ಪ ದಾಲ್ ಹಾಕಿ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ತೊಗರಿಬೇಳೆನ ನೆನೆ ಹಾಕಿಟ್ಟಿದ್ದೆ. ನೀವು ನೋಡ್ತಿರೋ ತೊಗರಿಬೇಳೆ ನಾವು ಹೊಲದಲ್ಲಿ ಬೆಳೆದಿದ್ದು, ಅದಕ್ಕೆ ಸ್ವಲ್ಪ ಸಿಪ್ಪೆ ಇದೆ. ಪಾಲಿಷ್ ಮಾಡಿಸಿದ್ರೆ ನೀವು ಮಾರ್ಕೆಟಲ್ಲಿ ಏನು ರೀತಿ ತರ್ತಿರಲ್ಲ ಆ ರೀತಿ ಕಾಣುತ್ತೆ. ಕ್ಯಾಬೇಜ್ ಎಲ್ಲ ತೊಳೆದು ಹುರ್ಕೋತೀವಲ್ಲ, ಅದಕ್ಕೆ ಸ್ವಲ್ಪ ಪಾತ್ರೆ ಕಪ್ಪಾಗತ್ತೆ. ನಾನು ನಾರ್ಮಲಿ ಎಲ್ಲ ಪಲ್ಯನೂ ಈ ರೀತಿ ಒಂದು ಬುಟ್ಟಿಲಿ ಮಾಡಿ ಆಮೇಲೆ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತೀನಿ. ಇಲ್ಲಾಂದರೆ ಎಲ್ಲ ಪಾತ್ರೆನೂ ಹಾಳಾಗಿಬಿಡತ್ತೆ. ಅದಕ್ಕೆ ಈ ಪಲ್ಯ ಮಾಡಿ ಆಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿರ್ತೀನಿ. ನೀವು ನಾರ್ಮಲಾಗಿ ನೋಡ್ಬೋದು, ಜಾಸ್ತಿ ಈ ಥರದ ಬುಟ್ಟಿಗಳನ್ನು ನಾನು ಒಗ್ಗರಣೆಗೆಲ್ಲ ಬಳಸೋದು. ಇದು ಕ್ಯಾಬೇಜ್ ಪಲ್ಯನ ನಾನು ನಾರ್ಮಲಾಗಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಹಾಗೆ ಟೊಮೆಟೊ, ಸ್ವಲ್ಪ ಒಗ್ಗರಣೆಗೆ ಹಸಿ ಖಾರನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಅಚ್ಚ ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕೋಬೋದು. ನಾನು ನಾರ್ಮಲಾಗಿ ಮೆಣಸಿನ್ಕಾಯಿ ಹಾಕೋದು ತುಂಬ ಕಡಿಮೆ. ನಾರ್ಮಲಾಗಿ ಹಸಿ ಖಾರನ ರುಬ್ಬಿ ಇಟ್ಕೊಂಡಿರ್ತೀನಿ, ಪಲ್ಯಕ್ಕೆ ಅದೇ ಯೂಸ್ ಮಾಡೋದು. ಅಚ್ಚ ಖಾರದ ಪುಡಿ ಸ್ವಲ್ಪ ಗ್ರೇವಿ ಮತ್ತು ಕರಿ ಈ ರೀತಿ ಏನಾದರೂ ಮಾಡಿದಾಗ ಅಥವಾ ಸಾಂಬಾರಿಗೆ ಅಷ್ಟೇ ಬಳಸ್ತೀನಿ. ಡೈಲಿ ಪಲ್ಯಕ್ಕೆಲ್ಲ ಅದು ಬಳಸಲ್ಲ. ನಮ್ಮ ಮನೇಲಿ ನಾರ್ಮಲಾಗಿ ನಾವು ಇದೇ ರೀತಿ ಅಡುಗೆ ಮಾಡೋದು. ಕೆಲವ್ರಿಗೆ ಈ ರೀತಿ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಈ ರೀತಿ ಎಲ್ಲ ಇಷ್ಟ ಆಗಲ್ಲ. ಅವರು ಇನ್ನೂ ನೀಟಾಗಿ ಅಥವಾ ಬೇರೆ ಸ್ಪೈಸಸ್ನೆಲ್ಲ ಹಾಕಿ ಮಾಡ್ತಿರ್ತಾರೆ. ಅದು ಅವ್ರವ್ರ ರುಚಿಗೆ ಹಾಗೆ ಅವ್ರ ಮನೇಲಿ ಟೇಸ್ಟ್ಗೆ ಅನುಸಾರ ಮಾಡ್ತಿರ್ತಾರೆ. ನಮ್ಮ ಮನೇಲಿ ನಾರ್ಮಲಿ ಇದೇ ರೀತಿ ಊಟ ಮಾಡೋದು, ಅದಕ್ಕೆ ನಾವು ಈ ರೀತಿ ಮಾಡ್ತೀವಿ. ನಿಮಗೆ ನಾನು ಮಾಡೋವಂಥ ಐಟಮ್ಸ್ಗಳೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವ ರೀತಿ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ನಾನು ಫಸ್ಟೇ ಹೇಳಿದೆ, ಈ ರೀತಿ ಕಂಟೈನರ್ಗೆ ನಾನು ಆಮೇಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೋತೀನಿ. ಹಾಗೆ ಒಲೆ ಮೇಲೆ ಮಾಡಬೇಕಾದ್ರೆ ಒಂದು ಬಾಳಿಗೆ ಅಂತ ಇಟ್ಕೊಂಡಿದ್ದೀನಿ. ನಾರ್ಮಲಿ ಸಾಂಬಾರಾಗಲಿ ಪಲ್ಯ ಆಗಲಿ ಎಲ್ಲ ಅದರಲ್ಲೇ ಮಾಡಿಕೊಂಡು ಆಮೇಲೆ ಈ ರೀತಿ ಪಾತ್ರೆಗೆ ನಾನು ತಗೋತೀನಿ. ಇಲ್ಲ ಅಂದರೆ ಎಲ್ಲನೂ ಒಲೆ ಮೇಲೆ ಇಟ್ಬಿಟ್ರೆ ಎಲ್ಲನೂ ಕಪ್ಪಾಗಿ ಹೋಗ್ಬಿಡುತ್ತೆ. ಆಮೇಲೆ ಅದನ್ನು ತೊಳೆಯೋದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.